ಈಗ ರಾಮನಗರ ಬದಲಾವಣೆ ಮಾಡೋಕ್ಕಾಗತ್ತಾ? ರಾಮನಗರ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ರಾಮನಗರ ಈಗ ಅವರ ಹೆಸರನ್ನ ಬದಲಾವಣೆ ಮಾಡೋಕ್ಕಾಗದೇ ಇದ್ಮೇಲೆ ರಾಮನಗರ ಬದಲಾವಣೆ ಮಾಡೋಕ್ಕಾಗುತ್ತೆ? ಲೇಟ್ ಆಗಿತ್ತು ಏನೇಳಿ ನಿಮಿಷ. ಈಗ ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಗ್ರೇಟರ್ ಬೆಂಗಳೂರು ಇದೆಯಲ್ಲ, ಏನೋ ದಿನ ಹೇಳ್ತಾರಲ್ಲ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ಈಗಾಗಲೇ ರಾಮನಗರ ಜಿಲ್ಲೆ, ರಾಮನಗರದ ಡೆವಲಪ್ಮೆಂಟು ಯಾವ ರೀತಿ ಆಗಿದೆ, ಏನು ಇವರಿಂದ ಆಯಿತಾ? ಇವರು 89ರಲ್ಲಿ MLA ಅಲ್ವಾ ಸಾತ್ನೂರಿನಲ್ಲಿ? ಯಾಗಿತ್ತು ಸಾತ್ನೂರು? ಕನಕಪುರ ಆಗಿತ್ತು. ಯಾರಿಂದ ಅಭಿವೃದ್ಧಿ ಆಯಿತು? ಮಾಹಿತಿಗಳಿಲ್ವಾ? ಇವರು ಬ್ರ್ಯಾಂಡ್ ಬೆಂಗಳೂರು ಇಟ್ಟೀಗ ಇಂಪ್ರೂವ್ ಮಾಡಬೇಕಾ? ರಾಮನಗರ ಜಿಲ್ಲೆ 5 ವರ್ಷ 10 ವರ್ಷ ಆಗೋಯ್ತು ಈಗ ಇಂಪ್ರೂವ್ಮೆಂಟ್ ಆಗಿ. ಈಗ ಇವರೇನು ಇಂಪ್ರೂವ್ ಮಾಡ್ತಾರೆ ಅಲ್ಲಿ? ಇಲ್ಲಿ ಬೆಂಗಳೂರದು 30 ವರ್ಷಕ್ಕೆ ಲೀಸು ಕೂಡ ಕೊಟ್ಟವರಲ್ಲ ಜಾಗವ. ಯಾವನಿಗೋ 30 ವರ್ಷಕ್ಕೆ 45,000 ಕೋಟಿಗೋ ಏನೋ ಟೆಂಡರ್ ಕರೆದು ಕೊಡಬೇಕು ಅಂತೇಳಿ ಈ ಕಸ ತುಂಬಿಸಕ ಅಲ್ಲಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋದು. ಬೆಂಗಳೂರು ದಕ್ಷಿಣ ಅಲ್ವಾ? ರಾಮನಗರ ತೆಗೆದ ಹೆಸರನ್ನ ಕಸ ತುಂಬಿಸಕ. ಕಸ ತುಂಬಿಸಬೇಕು ಇಲ್ಲ ಅಂತ ಹೇಳಲ್ಲ, ಕಸ ತೆಗಿಲೇಬೇಕಲ್ಲ. ಬೆಂಗಳೂರು ದಕ್ಷಿಣ ಮಾಡೋದು. ಇಲ್ಲಿ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾವನೊಬ್ಬನ ಕರ್ಕೊಂಬಂದು ಮಾಡೋಕ್ಕೆ ಹೊರಟಿದ್ದಾರಲ್ಲ ಹೊರ ರಾಜ್ಯದಿಂದ, ಬ್ಲ್ಯಾಕ್ ಲಿಸ್ಟ್ನಾಗಿರೋದನ್ನ. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನು ಬಾಯಿ ಚಪ್ಪಲಿಕ್ಕೆ. ಏನೇನು ನಡೆದಿದೆ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಟಿದ್ದೀನಿ ಮೆಟೀರಿಯಲ್ನ. ಹೌದು, ನಾನು ನೋಡಿದ್ರಾಗ ಅನ್ನಿಸ್ತದ ಅವ್ರಿಗೆ ಡಿಪ್ರೆಷನ್ ಆಗಿದೆ. ಕುಮಾರಸ್ವಾಮಿ ಒಂದೊಂದು ಮಾತು. ಕುಮಾರಸ್ವಾಮಿಗೆ ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನೋಡಿ ಇವರೆಲ್ಲ ಡಿಪ್ರೆಷನ್ಗೆ ಹೋಗೋವ್ರೀಗ. ಅದಕ್ಕೆ ಪಾಪ ಹೇಳ್ತಾವ್ರೆ ಬನ್ನಿ.